ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಸನಾತನ ಧರ್ಮ ಇದೆಯಲ್ಲ, ಇದರ ಬೇರುಗಳನ್ನು ಹುಡುಕೋದಿಕ್ಕೆ ನಮಗೊಂದು ಜನ್ಮ ಸಾಕಾಗೋದಿಲ್ಲ. ಇವತ್ತು ಭಾರತೀಯ ಆಚರಣೆಗಳ ಸೊಗಡನ್ನು ಇನ್ನೂ ಕೂಡ ಜೀವಂತವಾಗಿಟ್ಟುಕೊಂಡ ಹಲವಾರು ಪಂಗಡಗಳು, ಬುಡಕಟ್ಟುಗಳು ಏಷ್ಯಾದಲ್ಲಿ ಹಾಗೂ ಜಗತ್ತಿನ ನಾನಾ ಭಾಗಗಳಲ್ಲಿ ನಮಗೆ ಕಾಣಸಿಗುತ್ತವೆ. ಆದರೆ ಅವರ ಮೂಲ ಭಾರತ ಅಂತ ಹೇಳಿದರೆ ನಮ್ಮ ಆಧುನಿಕ ಇತಿಹಾಸಕಾರರು ನಂಬೋದೂ ಇಲ್ಲ, ಒಪ್ಪೋದೂ ಇಲ್ಲ. ಆದರೆ ಅಪ್ಪಟ ಭಾರತೀಯ ಪದ್ಧತಿಗಳನ್ನು ಆಚರಿಸ್ತಾ ಅಕ್ಕಪಕ್ಕದ ಜನರ ಕೆಂಗಣ್ಣಿಗೆ ಗುರಿಯಾಗ್ತಾ ಸುಮಾರು 70ಕ್ಕೂ ಹೆಚ್ಚು ಬಾರಿ ನರಮೇಧಕ್ಕೀಡಾಗಿ ಕಡೆಗೆ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ತಮ್ಮ ಆಚರಣೆ ಸಂಪ್ರದಾಯಗಳನ್ನು ರಹಸ್ಯವಾಗಿಡ್ತಾ ನವಿಲು ಮತ್ತು ಅದನ್ನು ವಾಹನವನ್ನಾಗಿಸಿಕೊಂಡ ದೈವವನ್ನು ಪೂಜಿಸ್ತಾ ಅಗ್ನಿ ಹಾಗೂ ಸೂರ್ಯರನ್ನು ಆರಾಧನೆ ಮಾಡ್ತಾ ಯಾರನ್ನೂ ತಮ್ಮ ಮತಕ್ಕೆ ಮತಾಂತರಿಸೋದಕ್ಕೆ ಹೋಗದೆ ತಾವು ಕೂಡ ಮತಾಂತರದ ಪಿಡುಗಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರೋ ಜನಾಂಗವೊಂದು ಮಧ್ಯ ಏಷ್ಯಾದಲ್ಲಿ ಬದುಕುಳಿದಿದೆ. ಅವರನ್ನು ಭಾರತೀಯ ಮೂಲದವರು ಅಂತ ಹೇಳಿದರೆ ಕೆಲವರು ನಂಬೋದಿಲ್ಲ. ಆದರೆ ಅವರ ಆಚರಣೆಗಳು ಮಾತ್ರ ಅಲ್ಲ, ಆ ಜನಾಂಗದ ಕೆಲ ಹೆಸರುಗಳು ಕೂಡ ಭಾರತೀಯತೆಗೆ, ಭಾರತೀಯ ಭಾಷೆಗಳಿಗೆ, ಸಂಸ್ಕೃತ ಹಾಗೂ ತಮಿಳಿಗೆ ಹತ್ತಿರ ಅನ್ನಿಸ್ತಾ ಇದೆ. ಅಂದಹಾಗೆ ಆ ಜನಾಂಗವನ್ನು ಯಾಜ್ದಿಗಳು ಅಂತ ಕರೀತಾರೆ. ಗೆಳೆಯರೆ, ಯಾಜ್ದಿ ಅನ್ನೋ ಜನಾಂಗ ಉತ್ತರ ಇರಾಕ್ ಅಂದರೆ ಸಿಂಜಾರ್ ಪರ್ವತ ಪ್ರದೇಶ, ಸಿರಿಯಾ, ಟರ್ಕಿ ಮತ್ತು ಆರ್ಮೇನಿಯಾದಲ್ಲಿ ಹೆಚ್ಚಾಗಿ ಕಾಣಸಿಗುತ್ತೆ. ಜೊತೆಗೆ ಜರ್ಮನಿಯಲ್ಲಿ ಕೂಡ ಸಾಕಷ್ಟು ಯಾಜ್ದಿಗಳು ನಿರಾಶ್ರಿತರಾಗಿ ಬದುಕ್ತಾ ಇದ್ದಾರೆ. ಇಡೀ ಜಗತ್ತಿನಾದ್ಯಂತ ಇವರು ಸುಮಾರು ಒಂದು 10 ರಿಂದ 15 ಲಕ್ಷದಷ್ಟು ಉಳ್ಕೊಂಡಿರಬಹುದು. ಇನ್ನು ಇವರ ಭಾಷೆ ಕುರ್ಮಾಂಜಿ. ಇದು ಕುರ್ದಿಶ್ ಭಾಷೆಯ ಉಪಭಾಷೆ ಅಂತ ಹೇಳಲಾಗುತ್ತೆ. ಇನ್ನು ಈ ಕುರ್ಮಾಂಜಿ ಅನ್ನೋದು ಉತ್ತರ ಕುರ್ದಿಶ್ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿರೋ ಭಾಷೆ. ಇದನ್ನು ಎಸ್ಡಿಕ್ ಅಂತ ಕೂಡ ಕರೀತಾರೆ. ಇನ್ನು ಈ ಎಸ್ಡಿ ಮತವನ್ನ ಶರ್ಫಾದೀನ್ ಅಂದ್ರೆ ಸುಸಂಸ್ಕೃತ ಜನರ ಧರ್ಮ ಅಂತಲೂ ಕರೆಯಲಾಗುತ್ತೆ. ಗೆಳೆಯರೆ, ಜಗತ್ತಲ್ಲಿ ಸಾಕಷ್ಟು ನಾಗರಿಕತೆಗಳು ಇವತ್ತು ಪರಕೀಯರ ದಾಳಿಗೆ ತುತ್ತಾಗಿ ಮತೀಯ ಮತ್ತು ರಾಜಕೀಯ ಆಕ್ರಮಣಗಳಿಗೀಡಾಗಿ ನಾಶವಾಗಿ ಹೋಗಿವೆ ಅನ್ನೋದು ನಮಗೆ ಗೊತ್ತಿದೆ. ಇನ್ನು ಕೆಲ ಮತಗಳ ಜನ ತಮ್ಮ ಮೂಲ ನೆಲವನ್ನ ಬಿಟ್ಟು ಅಕ್ಕಪಕ್ಕದ ದೇಶಗಳಿಗೆ ಚದುರಿ ಹೋಗಿದ್ದಾರೆ. ಇಸ್ಲಾಂ ಆಕ್ರಮಣವನ್ನ ತಾಳಲಾಗದೆ ಪರ್ಷಿಯನ್ನರು ಅಂದ್ರೆ ಜೊರಾಸ್ಟ್ರಿಯನ್ನರು ಭಾರತಕ್ಕೆ ವಲಸೆ ಬಂದ ಕಥೆ ನಿಮಗೆ ಗೊತ್ತೇ ಇದೆ. ಪಾಪ ಈ ಜೊರಾಸ್ಟ್ರಿಯನ್ನರ ಪರಿಸ್ಥಿತಿ ಹೇಗೆ ಅಂದ್ರೆ ಸನಾತನ ಧರ್ಮ ಪದ್ಧತಿಗಳನ್ನು ವಿರೋಧಿಸಿ ಜಗತ್ತಲ್ಲಿ ಹುಟ್ಟುಕೊಂಡ ಮೊದಲ ರೆಬಲ್ ಮತ ಈ ಜೊರಾಸ್ಟ್ರಿಯನ್ನರದು. ಜರಾತೃಷ್ಟನಿಂದ ಆರಂಭವಾದ ಈ ಪಂಥ ಭಾರತದ ವೈದಿಕ ಪಂಥಕ್ಕೆ ಅಪ್ಪಟ ವಿರುದ್ಧವಾಗಿ ಕಾಣಿಸ್ಕೊಳ್ತಾ ಇದ್ದ ಪಂಥ. ನಮ್ಮಲ್ಲಿ ದೈವಾರಾಧನೆ ಇದ್ರೆ ಅವರು ಅಸುರಾರಾಧನೆಯನ್ನು ಶುರು ಮಾಡಿದ್ರು. ಅಹುರಾ ಮಜ್ದಾ ಅವರ ಪಾಲಿಗೆ ಬ್ರಹ್ಮ ಅಥವಾ ಸೃಷ್ಟಿಕರ್ತ. ಇನ್ನು ಈ ಅಹುರಾ ಮಜ್ದಾ ಅನ್ನೋ ಪದ ಇದೆಯಲ್ಲ, ಇದು ಸಂಸ್ಕೃತದ ಅಸುರಮೇಧ ಅನ್ನೋ ಪದದಿಂದ ಬಂದದ್ದು. ಅಂದ್ರೆ ಅತ್ಯಂತ ಶ್ರೇಷ್ಠ ಬುದ್ಧಿವಂತ ದೈವ ಅಂತ ಅರ್ಥ. ಅವೆಸ್ತಾ ಅನ್ನೋದು ಅವರ ಪವಿತ್ರ ಗ್ರಂಥ. ಅದರಲ್ಲಿ ಅಹುರ ಅನ್ನೋದು ಅವರಿಗೆ ದೇವರಾದ್ರೆ ನಾವು ದೇವರು ಅಂತ ಭಾವಿಸುವ ದೈವ ಅವರ ಪಾಲಿಗೆ ಅಸುರಿ ಶಕ್ತಿ. ಇಂದ್ರ ವರುಣಾದಿಗಳನ್ನು ಅವರು ನೆಗೆಟಿವ್ ದೈವಗಳು ಅಂತ ಭಾವಿಸ್ತಾರೆ. ಅಂದಹಾಗೆ ಈ ಅಹುರ ಅನ್ನೋ ಪದ ಅಸುರ ಅನ್ನೋದರಿಂದ ಬಂದಿದೆ. ಪರ್ಷಿಯನ್ ಭಾಷೆಯಲ್ಲಿ ಸಾ ಅನ್ನೋ ಅಕ್ಷರವನ್ನ ಹಾ ಅಂತ ಉಚ್ಚರಿಸ್ತಾರೆ. ಹೀಗಾಗಿನೇ ಸಿಂಧು ಅವರ ಬಾಯಲ್ಲಿ ಹಿಂದೂ ಆಗಿದ್ದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ನಮ್ಮಲ್ಲಿ ದೇವದಾನವ, ಸುರ, ಅಸುರ ಅನ್ನೋ ಕಾನ್ಸೆಪ್ಟ್ ಇದೆ ನೋಡಿ. ಅದರಲ್ಲಿ ನಾವು ಸುರರನ್ನ, ದೇವತೆಗಳನ್ನ ಪೂಜಿಸಿ ಅಸುರಿ ಶಕ್ತಿಗಳನ್ನ ನೆಗೆಟಿವ್ ಅಂತ ಭಾವಿಸಿದ್ರೆ, ಈ ಜರಾತೃಷ್ಟನ ಮತದವರು ನಮಗೆ ವಿರುದ್ಧವಾಗಿ ಅಸುರರನ್ನ ಪೂಜಿಸ್ತಾ ದೈವವನ್ನ ನೆಗೆಟಿವ್ ಅಂತ ಭಾವಿಸುವ ಜನ. ಜರಾತೃಷ್ಟನ ಕಾಲಕ್ಕೆ ಈ ಜೊರಾಸ್ಟ್ರಿಯನ್ ಮತ ಹುಟ್ಟುಕೊಳ್ಳುತ್ತೆ. ನಮಗೆ ಋಗ್ವೇದ ಹೇಗೆ ಅತ್ಯಂತ ಪುರಾತನ ಗ್ರಂಥ ಅಂತ ಹೇಳ್ತಾರೋ ಹಾಗೆ ಈ ಜೊರಾಸ್ಟ್ರಿಯನ್ನರಿಗೆ ಅವಸ್ಥಾ ಅನ್ನೋದು ಅತಿ ಪುರಾತನ ಗ್ರಂಥ. ಇನ್ನಿವರು ಅಗ್ನಿಯನ್ನ ಆರಾಧನೆ ಮಾಡ್ತಾ ಇದ್ರು, ಪ್ರಕೃತಿಯನ್ನ ಪೂಜಿಸ್ತಾ ಇದ್ರು. ಹಾಗೆ ಹಮಜನ್ ಅನ್ನೋ ಪರಿಕಲ್ಪನೆ ಅವರಲ್ಲಿತ್ತು. ಹಮಜನ್ ಅಂದ್ರೆ ಸಮಜನ ಅಥವಾ ಎಲ್ಲರೂ ಸಮಾನ ಅನ್ನೋ ಪರಿಕಲ್ಪನೆ. ಆದ್ರೆ ಇಸ್ಲಾಂ ಬಂತು ನೋಡಿ, ಈ ಜರಾತೃಷ್ಟ ಮತದ ಜನ ವಿಪರೀತ ಪೀಡನೆಗೆ ಒಳಗಾದ್ರು. ಅವರು ಪರ್ಷಿಯಾದಿಂದ ಅಂದ್ರೆ ಇವತ್ತಿನ ಇರಾನ್ ಇದೆಯಲ್ಲ, ಅಲ್ಲಿಂದ ಭಾರತಕ್ಕೆ ಓಡ್ ಬಂದು ಆಶ್ರಯವನ್ನು ಪಡ್ಕೋಬೇಕಾಗಿ ಬಂತು. ಇವತ್ತು ಇರಾನ್ನಲ್ಲಿರೋದಕ್ಕಿಂತ ಹೆಚ್ಚು ಆ ಜನಾಂಗ ಭಾರತದಲ್ಲಿದೆ. ಅದು ಕೂಡ ಅಳಿವಿನ ಅಂಚಿನಲ್ಲಿರೋ ಜನಾಂಗ. ಆದರೆ ಅವರಿಗೂ ಈ ಎಸ್ದಿಗಳಿಗೂ ಸಾಕಷ್ಟು ವ್ಯತ್ಯಾಸ ಇದೆ. ಎಸ್ದಿಗಳು ಏಕೇಶ್ವರ ಆರಾಧನೆಯನ್ನ ಮಾಡ್ತಾ ಇದ್ರು. ಅವರು ಅಗ್ನಿ ಹಾಗೂ ಪ್ರಕೃತಿಯನ್ನ ಪೂಜಿಸ್ತಾ ಇದ್ರು. ನವಿಲು ದೇವತೆಯನ್ನ ಆರಾಧನೆ ಮಾಡ್ತಾ ಇದ್ರು. ನಿಮಗೆ ಗೊತ್ತಿರಲಿ, ಅವರು ಗೋಮಾಂಸವನ್ನ ತಿನ್ನೋದಿಲ್ಲ. ಗೋವು ಅವರಿಗೆ ಪರಮ ಪೂಜ್ಯ. ಆದರೆ ಅವರಿದ್ದ ನೆಲ ಕ್ರೈಸ್ತ ಹಾಗೂ ಇಸ್ಲಾಂ ಆಕ್ರಮಣಕ್ಕೆ ತುತ್ತಾಯ್ತಲ್ಲ, ಆ ಸಂದರ್ಭ
ಸಂದರ್ಭದಲ್ಲಿ ಇವರು ಅನುಭವಿಸಿದ ನೋವುಗಳು ಕಡಿಮೆ ಏನಲ್ಲ. ಸುಮಾರು 70ಕ್ಕೂ ಹೆಚ್ಚು ಬಾರಿ ಈ ಜನಾಂಗ ನರಮೇಧಕ್ಕೀಡಾಯಿತು. ನವಿಲನ್ನು ಪೂಜೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಇವರನ್ನ ಸೈತಾನನ ಆರಾಧಕರು ಅಂತ ಕ್ರೈಸ್ತರು ಹಾಗೂ ಮುಸ್ಲಿಮರು ಇವರ ಮೇಲೆ ದಾಳಿ ಮಾಡಿದರು. ಈ ಜನಾಂಗೀಯ ದಾಳಿಗಳು ಲಕ್ಷಾಂತರ ಮಂದಿ ಎಸ್ದಿಗಳ ಸಾವಿಗೆ ಕಾರಣ ಆದವು. ಇನ್ನು ಅಲ್ ಖೈದಾ ಬಂದ ನಂತರ ಈ ಜನಾಂಗದ ಮಾರಣಹೋಮ ಇನ್ನೂ ಹೆಚ್ಚಾಯಿತು. 2007ರಲ್ಲಿ ಸರಣಿ ಕಾರ್ ಬಾಂಬ್ ಸ್ಫೋಟದಲ್ಲಿ ಸುಮಾರು 800 ಮಂದಿ ಸಾವಿಗೀಡಾದರು. ಇನ್ನು 2014ರಲ್ಲಿ ಐಸಿಸ್ ಈ ಎಸ್ದಿಗಳು ವಾಸ ಮಾಡುವ ಹಳ್ಳಿಗಳು ನಗರಗಳನ್ನು ನಾಶ ಮಾಡೋ ಕೆಲಸ ಕೈ ಹಾಕ್ತು. ಆ ಸಂದರ್ಭದಲ್ಲಿ ಸುಮಾರು 3,000 ಜನರನ್ನು ಕೊಂದು 6,500 ಜನರನ್ನು ಅಪಹರಿಸಲಾಯಿತು. ಸುಮಾರು 4,500 ಯಾಜ್ದಿ ಮಹಿಳೆಯರು ಮತ್ತು ಹುಡುಗಿಯರನ್ನ ಲೈಂಗಿಕ ಗುಲಾಮಗಿರಿಗೆ ತಳ್ಳಲಾಯಿತು. ಅಪಹರಣಕ್ಕೊಳಗಾದ ಅನೇಕ ಹುಡುಗಿಯರು ಆತ್ಮಹತ್ಯೆ ಮಾಡಿಕೊಂಡ್ರು. ಇಷ್ಟೆಲ್ಲ ದಾಳಿ, ದೌರ್ಜನ್ಯ, ನರಮೇಧಗಳ ನಡುವೆ ಕೂಡ ಸುಮಾರು 10ರಿಂದ 15 ಲಕ್ಷದಷ್ಟು ಎಸ್ದಿಗಳು ಇವತ್ತಿಗೂ ಕೂಡ ಉಳ್ಕೊಂಡಿದ್ದಾರೆ. ಈ ನರಮೇಧಗಳು, ಮತೀಯ ದಾಳಿಗಳು ಹೆಚ್ಚಾದಂತೆ ಅವರು ತಮ್ಮ ಸಮುದಾಯವನ್ನ, ತಮ್ಮ ಆಚರಣೆಗಳನ್ನ ಹೊರ ಪ್ರಪಂಚದಿಂದ ಅತ್ಯಂತ ಗೌಪ್ಯವಾಗಿ ಕಾಪಾಡಿಕೊಂಡು ಬರೋದಕ್ಕೆ ಶುರು ಮಾಡಿದರು. ಅವರಲ್ಲಿ ಜನಾಂಗದ ಒಳಗೆ ವಿವಾಹವಾಗುವ ಪದ್ಧತಿ ಇದೆ. ಗೆಳೆಯರೆ, ಇದೆಲ್ಲ ಯಾಜ್ದಿಗಳ ಬಗ್ಗೆ ಆಯಿತು. ಆದರೆ ಇವರ ಭಾರತೀಯ ಮೂಲದ ಬಗ್ಗೆ ಇರುವ ಆಧಾರಗಳೇನು? ಸ್ನೇಹಿತರೆ, ಇವತ್ತಿನ ಸಿರಿಯಾ ಇದೆಯಲ್ಲ, ಅಲ್ಲೊಂದು ಕಾಲಕ್ಕೆ ಅಂದರೆ ಯಹೂದಿಗಳು, ಕ್ರೈಸ್ತರು, ಇಸ್ಲಾಂ ಇವೆಲ್ಲ ಹುಟ್ಟೋದಕ್ಕೆ ಮೊದಲು ಮಿತಾನ್ನಿ ಅನ್ನೋ ಜನಾಂಗ ಇತ್ತು. ಇದು ಮಿತ್ರ ವರುಣರನ್ನ ಪೂಜೆ ಮಾಡ್ತಾ ಇದ್ದ ಜನಾಂಗ. ಇವರ ರಾಜಧಾನಿಯಾಗಿದ್ದದ್ದು ವಾಸುಕುನಿ ಅನ್ನೋ ನಗರ. ನಾನು ಹೇಳ್ತಾ ಇರೋದು ಶಕಪೂರ್ವ 15ನೇ ಶತಮಾನದ ವಿಷಯ. ಅವತ್ತಿನ ವಾಸುಕನಿ ಇವತ್ತು ಟರ್ಕಿ ಹಾಗೂ ಸಿರಿಯಾದ ಗಡಿಯಲ್ಲಿನ ಟೆಲ್ ಎಲ್ ಫಕಾರಿಯಾ ಆಗಿರಬೇಕು ಅಂತ ಇತಿಹಾಸಕಾರರು ಅಂದಾಜು ಮಾಡ್ತಾ ಇದ್ದಾರೆ. ಈ ಟೆಲ್ ಅಲ್ ಫಕಾರಿಯಾ ಅನ್ನೋದು ಟೆಲ್ ಹಲಾಫ್ ಸಮೀಪ ಬರುತ್ತೆ. ಈ ಎರಡೂ ಕೂಡ ಸಿರಿಯಾದ ಅತ್ಯಂತ ಪುರಾತನ ಐತಿಹಾಸಿಕ ಸ್ಥಳಗಳು ಅನ್ನಿಸ್ಕೊಳ್ಳುತ್ತವೆ. ಇನ್ನು ಈ ಮಿತಾನ್ಯಗಳು, ಪರ್ಷಿಯನ್ನರು ಸೇರಿದಂತೆ ಮಧ್ಯ ಏಷ್ಯಾದಲ್ಲಿನ ಜನ ದೇವಯಜ್ಞಸ ಅಥವಾ ದೇವಯಾಸ್ನಿಗಳು ಅಂತ ಕರೆಸಿಕೊಳ್ತಾ ಇದ್ರು. ಅಂದ್ರೆ ಅವತ್ತಿನ ಭಾರತದಲ್ಲಿನ ಜನರ ಹಾಗೆ ದೈವಾರಾಧನೆಯನ್ನ ಮಾಡ್ತಾ ಇದ್ದ ಜನ ಇವರಾಗಿದ್ರು. ಈ ಮಿತಾನ್ನಿ ಅರಸರ ಹೆಸರುಗಳು ಕೂಡ ಸಂಸ್ಕೃತ ಭೂಯಿಷ್ಠವಾಗಿದ್ವು. ಭರತಾರಣ ಅಥವಾ ಪರತಾರಣ, ಪರಶುಕ್ಷಾತ್ರ, ತುಶ್ರತ ಅಥವಾ ದಶರಥ, ಮತಿವಾಜ, ಕಿರಾತ, ಶತೌರ ಇವು ಅಲ್ಲಿನ ಅರಸರ ಹೆಸರುಗಳು. ಇನ್ನು ಯಾವಾಗ ಜರಾತೃಷ್ಟನ ಆಗಮನ ಆಯಿತು, ಆನಂತರ ಪರ್ಷಿಯಾದಲ್ಲಿ ಜೊರಾಸ್ಟ್ರನಿಸಂ ಹುಟ್ಟಿತು. ಇನ್ನು ಈ ಮಿತಾನ್ನಿಗಳು ಕಾಲಕ್ರಮೇಣ ತಮ್ಮ ಶಕ್ತಿಯನ್ನು ಕಳ್ಕೊಂಡ್ರು. ಅವರನ್ನ ಶಕಪೂರ್ವ 1260 ಹೊತ್ತಿಗೆ ಹಿಟೈಟ್ ಸಾಮ್ರಾಜ್ಯ ಆಹುತಿ ಪಡ್ಕೊಳ್ತು. ಇದು ಮಿತ್ರಾವರುಣರನ್ನು ಪೂಜಿಸ್ತಾ ಇದ್ದ ಮಿತಾನ್ಯಗಳ ಕಥೆ. ಇನ್ನು ಈ ಯಾಜ್ದಿ ಅನ್ನೋ ಪದ ಇದೆ ನೋಡಿ, ಇದು ಹಳೆಯ ಪರ್ಷಿಯನ್ ಭಾಷೆಯಲ್ಲಿ ಅಂದರೆ ಅವೆಸ್ತಾದ ಭಾಷೆಯಲ್ಲಿ ಮತ್ತು ನಮ್ಮ ಕಾಶ್ಮೀರಿ ಭಾಷೆಯಲ್ಲಿ ಯಾಜತ ಅನ್ನೋ ಪದದಿಂದ ಬಂದಿದ್ದು ಅಂತ ಹೇಳ್ತಾರೆ. ಯಾಜತ ಅಂದರೆ ಪೂಜಿಸಲ್ಪಡುವ ಅಂತ ಅರ್ಥ. ಹಾಗೆ ಇವರ ಜಾನಪದ ಕಥೆಯ ಪ್ರಕಾರ ಮಹಾಪ್ರಳಯದ ಕಾಲಕ್ಕೆ ಇವರು ಜಗತ್ತಿನ ನಾನಾ ದೇಶಗಳಿಗೆ ವಲಸೆ ಹೋದ್ರಂತೆ. ಆ ನಂತರ ಅವರು ಈ ಭಾಗಕ್ಕೆ ಅಂದರೆ ಮಧ್ಯಪ್ರಾಚ್ಯದ ಭಾಗಕ್ಕೆ ಹೋಗಿ ನೆಲೆ ನಿಂತರು ಅಂತ ಹೇಳಲಾಗತ್ತೆ. ಅದರ ಪ್ರಕಾರ ಶಕಪೂರ್ವ 2000 ಸುಮಾರಿಗೆ ಇವರು ಭಾರತದಿಂದ ಇಲ್ಲಿಗೆ ವಲಸೆ ಹೋಗಿರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾರೆ. ಅಂದರೆ ಇವತ್ತಿಗೆ ಸುಮಾರು 4000 ವರ್ಷಗಳ ಹಿಂದೆ ಈ ಜನ ಸಿರಿಯಾ, ಇರಾಕ್ ಮುಂತಾದ ಪ್ರದೇಶಗಳಿಗೆ ವಲಸೆ ಹೋದ್ರು ಅನ್ನೋ ನಂಬಿಕೆ ಇದೆ. ಇನ್ನು ಇವರು ನಮ್ಮ ದಕ್ಷಿಣ ಭಾರತದಿಂದ, ಅದರಲ್ಲೂ ತಮಿಳು ನೆಲದಿಂದ ಹೋದವರ ಅನ್ನೋ ಇನ್ನೊಂದು ಅನುಮಾನ ಕೂಡ ಇಲ್ಲಿದೆ. ಯಾಕೆಂದ್ರೆ ಯಾಜ್ದಿ, ಯಾ ಸಿದ್ದಿ ಅನ್ನೋ 2 ಪದಗಳಿಂದ ಬಂದಿರುವ ಸಾಧ್ಯತೆ ಇದೆ ಅನ್ನೋ ವಾದ ಕೂಡ ಇಲ್ಲಿದೆ. ಯಾ ಅಂದ್ರೆ ದಕ್ಷಿಣ, ಸಿದ್ದಿ ಅಂದ್ರೆ ಅಲೌಕಿಕ ಸಾಕ್ಷಾತ್ಕಾರಗಳನ್ನ ಪಡ್ಕೊಂಡವರು ಅಂತ ಅರ್ಥ. ಇಲ್ಲಿ ದಕ್ಷಿಣದಿಂದ ಹೋದ ಸಿದ್ಧರು ಯಾಜ್ದಿಗಳಾದರು ಅಂತ ಕೂಡ ಕೆಲವರು ಹೇಳ್ತಾರೆ. ಇನ್ನಿದನ್ನು ಪುಷ್ಟೀಕರಿಸೋ ಹಾಗೆ ನಮ್ಮಲ್ಲಿರುವ ಹಾಗೆ ಅವರಲ್ಲಿ ಕೂಡ ಸಪ್ತರ್ಷಿಗಳ ಕಲ್ಪನೆ ಇದೆ. ಈಗ ಅವರು ಕ್ರೈಸ್ತ ಹಾಗೂ ಇಸ್ಲಾಮಿನ ಪ್ರಭಾವಕ್ಕೆ ತುತ್ತಾಗಿ ಸಪ್ತರ್ಷಿಗಳನ್ನ ಸಪ್ತ ದೇವತೆಗಳು ಅಂತ ಮಾಡ್ಕೊಂಡಿದ್ದಾರೆ. ಮೈಲಕ್ ತಾವೂಸ್ ಅವರ ಆರಾಧ್ಯ ದೈವ. ಗೆಳೆಯರೆ, ಈ ಮೈಲಕ್ ಅನ್ನೋದಿದೆ ನೋಡಿ, ಇದು ಕೂಡ ತಮಿಳು ಮೂಲದ ಪದ. ತಮಿಳಲ್ಲಿ ನವಿಲನ್ನ ಮೈಲ್ ಅಂತ ಕರೀತಾರೆ. ಮೈಲಾದುತ್ತರೈ ಅನ್ನೋ ಒಂದು ಊರೇ ತಮಿಳುನಾಡಲ್ಲಿದೆ. ಅದರ ಅರ್ಥ ನವಿಲುಗಳ ಬೆಟ್ಟ ಅಂತ. ಮಯೂರ ಅನ್ನೋ ಸಂಸ್ಕೃತ ಪದದ ಮೂಲದಿಂದ ಮೈಲ್ ಅನ್ನೋ ಪದ ಬಂದಿದೆ. ಏನೇ ಆದರೂ ಮೈಲಕ್ ಅನ್ನೋದು ತಮಿಳಿನ ಮೈಲ್ಗೆ ಹತ್ತಿರ ಇರೋ ಪದ. ಇನ್ನು ಇವರ ಪವಿತ್ರ ದೇವಾಲಯ ಇರಾಕಿನ ಲಾಲಿಶ್ ಅಲ್ಲಿದೆ. ಅಲ್ಲಿ ಕೂಡ ಅವರು ನವಿಲು ದೇವತೆಯನ್ನು ಆರಾಧನೆ ಮಾಡ್ತಾರೆ. ಜೊತೆಗೆ ಆ ಮಂದಿರದಲ್ಲಿನ ಕೆಲ ಚಿತ್ರಗಳು ಇವರ ಭಾರತೀಯ ಮೂಲದ ಬಗ್ಗೆ ಹೇಳುತ್ತವೆ. ಇದರ ಗೋಪುರದ ಶೈಲಿಯನ್ನು ಗಮನಿಸಿ ನೋಡಿ, ಇದು ಅಪ್ಪಟ ಭಾರತೀಯ ಶೈಲಿಯಲ್ಲಿ ಕಾಣುತ್ತೆ. ಇನ್ನು ಒಳಗೋಡೆಯ ಮೇಲೆ ಈ ಸ್ತ್ರೀ ಚಿತ್ರ ಭಾರತೀಯ ಮಹಿಳೆಯನ್ನು ಹೋಲ್ತಾ ಇದೆ. ಹಾಗೆ ಇವರ ದೀಪಗಳ ಮೇಲ್ಭಾಗದಲ್ಲಿ ನವಿಲಿನ ಚಿತ್ರ ಇದೆ. ಇದು ನಮ್ಮ ದೇವಸ್ಥಾನಗಳಲ್ಲಿ ಬಳಸುವ ನಂದಾದೀಪಗಳನ್ನು ಹೋಲ್ತಾ ಇದೆ. ಇನ್ನು ದೇವಸ್ಥಾನದ ಹೊರಗೆ ಗೋಡೆ
ಗೋಡೆಯ ಮೇಲೆ ನಾಗರ ಚಿತ್ರ ಕಾಣುತ್ತೆ. ಇವರ ದೈವ ನವಿಲು ಹಾಗೂ ಅದರ ಮೇಲೆ ಕೂತ ದೈವಕ್ಕೆ ಸುತ್ತಿಕೊಂಡಿರುವ ನಾಗರಗಳು ಸುಬ್ರಹ್ಮಣ್ಯ ಅಥವಾ ಸ್ಕಂದನ ಕಲ್ಪನೆಯನ್ನು ನಮಗೆ ಕೊಡುತ್ತೆ. ನಮ್ಮಲ್ಲಿ ಸ್ಕಂದನನ್ನ ಅತಿ ಹೆಚ್ಚು ಪೂಜೆ ಮಾಡೋದು ತಮಿಳುನಾಡಲ್ಲಿ. ಕುಮಾರಸ್ವಾಮಿಯ ಹೆಸರಲ್ಲಿ ಅವರು ಸ್ಕಂದ ಪೂಜೆ ಮಾಡ್ತಾರೆ. ಹಾಗೆ ಈ ಸರ್ಪ ಇದೆಯಲ್ಲ, ಇದು ಭಾರತೀಯ ಪುರಾತನ ಯೋಗಶಾಸ್ತ್ರದ ಭಾಗವಾದ ಕುಂಡಲಿನಿ ಜಾಗೃತಿಯ ಸಂಕೇತದ ಹಾಗೆ ಕಾಣುತ್ತೆ. ಹೀಗೆ ಭಾರತೀಯ ಪರಂಪರೆಯ ಜೊತೆ ಈ ಯಾಸಿದ್ದಿಗಳಿಗೆ ಅಂದರೆ ಯಾಜ್ದಿಗಳಿಗೆ ಹತ್ತಿರದ ಸಂಬಂಧಗಳಿವೆ. ಆದರೆ ಇವರ DNA ಕುರ್ದಿಶ್ ಜನಾಂಗವನ್ನು ಹೋಲ್ತಾ ಇದೆ ಅಂತ ಆಧುನಿಕ ಜನಾಂಗೀಯ ಸಂಶೋಧಕರು ಹೇಳ್ತಾರೆ. ಇದನ್ನು ಆಧಾರವಾಗಿಟ್ಟುಕೊಂಡು ಅವರ ಭಾರತೀಯ ಮೂಲವನ್ನು ಇತಿಹಾಸಕಾರರು ಒಪ್ಪೋದಿಲ್ಲ. ಇನ್ನು ಈ ಜನಾಂಗದ ಪುನರುತ್ಥಾನಕ್ಕಾಗಿ ಶ್ರಮಿಸಿದ್ದು ಶೇಖ್ ಆದಿ. ಗೆಳೆಯರೆ, ಇಸ್ಲಾಂ ತುರೀಯ ಸ್ಥಿತಿಯನ್ನು ತಲುಪಿದ್ದ ಸಂದರ್ಭದಲ್ಲಿ ಈ ಜನಾಂಗವನ್ನು ಸೈತಾನನ ಆರಾಧಕರು ಅಂತ ಬಿಂಬಿಸುವ ಪ್ರಯತ್ನವನ್ನು ಆ ಭಾಗದ ಮುಸ್ಲಿಮರು ಮಾಡ್ತಾರೆ. ಇವರ ಮೇಲೆ ನಿರಂತರ ದಾಳಿಗಳು ನಡೆಯುತ್ತವೆ. ದೊಡ್ಡ ಮಟ್ಟದಲ್ಲಿ ಮತಾಂತರಕ್ಕಾಗಿ ಒತ್ತಡ ಬೀಳುತ್ತೆ. ಅಕ್ಕಪಕ್ಕದ ಎಲ್ಲ ನಾಗರಿಕತೆಗಳನ್ನು ಇಸ್ಲಾಂ ಆಪೋಷಣ ತಗೋತಿದ್ದ ಕಾಲದಲ್ಲಿ ಈ ಮತದ ನಾಯಕರಾಗಿ ಬಂದವರು ಶೇಖ್ ಆದಿ. ಆತ SD-ಗಳ ಆಚರಣೆಗೆ ಒಂದಷ್ಟು ಇಸ್ಲಾಮನ್ನು ಬೆರೆಸ್ತಾರೆ. ಇಸ್ಲಾಮಿಕ್ ಶೈಲಿಯನ್ನ ಬಾಹ್ಯವಾಗಿ ಅಳವಡಿಸ್ಕೋತಾರೆ. ಜೊತೆಗೆ ಆಂತರಿಕ ಆಚರಣೆಗಳ ಗೌಪ್ಯತೆಯನ್ನು ಕಾಪಾಡ್ಕೊಳ್ತಾ ಹೋಗ್ತಾರೆ. ತಮ್ಮ ಜನಾಂಗವನ್ನು ಕಾಪಾಡ್ಕೊಳ್ಳೋದಿಕ್ಕೆ ಅಂತಲೇ ಆಂತರಿಕ ವಿವಾಹ ಪದ್ಧತಿಗಳಿಗೆ ಮಹತ್ವವನ್ನು ಕೊಡ್ತಾರೆ. ಇವತ್ತಿಗೂ ಕೂಡ SD-ಗಳಲ್ಲಿ ಬಾಹ್ಯ ವಿವಾಹ ಅಂದರೆ ಜನಾಂಗದ ಹೊರಗೆ ವಿವಾಹ ಮಾಡಿಕೊಳ್ಳೋ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಇನ್ನು ನಮ್ಮಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋ 4 ವರ್ಣಗಳಿದ್ದ ಹಾಗೆ ಈ ಪಂಗಡದಲ್ಲಿ 3 ವರ್ಗಗಳಿವೆ. ಶೇಖ್ ಅಂದರೆ ಪುರೋಹಿತರು, ಪೀರ್ ಅಂದರೆ ಹಿರಿಯರು ಅಥವಾ ಶ್ರೀಮಂತರು, ಮತ್ತು ಮುರೀದ್ ಅಂದರೆ ಸಾಮಾನ್ಯ ಜನ ಅನ್ನೋ 3 ವರ್ಗಗಳಿವೆ. ಹಾಗೆ ನಾಯಕನನ್ನ ಮೀರ್ ಅಂತ ಕರೀತಾರೆ. ಇನ್ನು ಧಾರ್ಮಿಕ ಶ್ರೇಣಿಯ ಮುಖ್ಯಸ್ಥರನ್ನ ಬಾಬಾ ಶೇಖ್ ಅಂತ ಕರೆಯಲಾಗುತ್ತೆ. ಇದರ ಜೊತೆಗೆ ಇವರಿಗೆ ಪ್ರತ್ಯೇಕ ಕ್ಯಾಲೆಂಡರ್ ಕೂಡ ಇದೆ. ಭಾರತೀಯರ ಹಾಗೆ ವಸಂತ ಋತುವಿನಲ್ಲಿ ಅಂದರೆ ಹೊಸ ಚಿಗುರು ಬರುವ ಕಾಲದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಇವರು ಮಾಡಿಕೊಳ್ತಾರೆ. ಸಾಮಾನ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಇವರ ಹೊಸ ವರ್ಷ ಬರುತ್ತೆ. ಅವರ ಕ್ಯಾಲೆಂಡರ್ಗೆ ಕೂಡ ಶಕಪೂರ್ವ 4750 ಕಾಲದ ಇತಿಹಾಸ ಇದೆ. ಅಂದರೆ ಅತ್ಯಂತ ಪುರಾತನ ಕಾಲದಿಂದಲೂ ಇದು ತಮ್ಮ ಅಸ್ತಿತ್ವವನ್ನು ಕಾಪಾಡಿಕೊಂಡು ಬರ್ತಾ ಇರೋ ಜನಾಂಗ. ಈಗ ಇಡೀ ಜಗತ್ತಲ್ಲಿ ಒಂದು 15 ಲಕ್ಷ ಜನ ಈ SD-ಗಳಿರಬಹುದು ಅಂತ ಹೇಳ್ತಾರೆ. ಅವರು ತಮ್ಮತನವನ್ನು ಉಳಿಸ್ಕೊಳ್ಳೋದಕ್ಕೆ ಹರಸಾಹಸ ಪಡ್ತಾ ಇವತ್ತಿಗೂ ಬದುಕ್ತಾ ಇದ್ದಾರೆ. ಇದು ಗೆಳೆಯರೆ, ಮನುಕುಲದ ಅದಮ್ಯ ಇಚ್ಛೆಯ ಸಂಕೇತದಂತೆ ಕಾಣುವ ಮತ್ತು ವಿಶ್ವ ಇತಿಹಾಸದಲ್ಲಿ ಅತಿ ಹೆಚ್ಚು ಕಿರುಕುಳಕ್ಕೀಡಾಗಿ ಕೂಡ ತಮ್ಮತನವನ್ನು ಉಳಿಸ್ಕೊಂಡು ಬರ್ತಾ ಇರೋ ಒಂದು ಅತ್ಯದ್ಭುತ ಜನಾಂಗಕ್ಕೆ ಸಂಬಂಧಪಟ್ಟ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.